ವಿರಾಮದ ನಂತರ ಪ್ರಶಸ್ತಿ ಪಚೀತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಿವಮೂರ್ತಿ ಅವ್ರು ಬಂದಿದ್ದೆ ಭಾಗದಿಂದ ಎಳೆದು ಸೈಡ್ಗೆ ಹಾಕಿರೋದು ಶಿವಮೂರ್ತಿ ಅವರೇ. ದೂರ ಎತ್ತು ಹಾಕಿದ್ದಾರೆ, ಎಲ್ಲ ಮಾಡಿದ್ದಾರೆ. ಸಹಾಯ ಮಾಡಿದ್ದಾರೆ ಅಂತ ಅನ್ನೋದ್ರಲ್ಲಿ ಪ್ರಶ್ನೆನೇ ಇಲ್ಲ ಸರ್. ನಿಜಕ್ಕೂ ಸಹಾಯ ಇಬ್ರು ಮಾಡಿದ್ದಾರೆ. ಅವರಿಬ್ಬರ ಸಹಾಯದಿಂದಲೇ ಈ ಇಬ್ಬರು ಬಾಲಕಿಯರು ನಿಜಕ್ಕೂ ಸುರಕ್ಷಿತವಾಗಿದ್ದಾರೆ. ನಾನು ಒಬ್ಬರಲ್ಲ, ಈ ಕಣ್ಣಲ್ಲ ಈ ಕಣ್ಣಲ್ಲ ಎರಡು. ಈ ಒಂದು ಗೊಂದಲ ಏನ್ ಎದ್ದಿದೆ, ಈ ಗೊಂದಲಕ್ಕೆ ಏನ್ ಪರಿಹಾರ ಅಂತ ಅನ್ಸುತ್ತೆ ತಮಗೆ? ಮೇಡಮ್, ನಾನು ಏನ್ ಹೇಳ್ಬೇಕು ಗೊತ್ತಿಲ್ಲ ನನಗೆ. ಒಂದೇ ಒಂದು ನನಗೆ ಕ್ಲಿಯರ್ ಗೊತ್ತಾಗೋದಲ್ಲಿ, ಇವರು ಅಲ್ಲಿ ಹೆಸರು ಬರೆದು ಫೋನ್ ನಂಬರ್ ಬರ್ದಿಲ್ಲ. ಅವ್ರು ನಮ್ಮ ಮಾತಿಗೆ ಅಂತ ಅವ್ರು ಏನು ತಗೊಂಡಿಲ್ಲ. ಈಗ ಅವ್ರು ಏನು ಹಾಸ್ಪಿಟಲ್ ಅವ್ರು ಇರ್ಬೋದು, ಮತ್ತೆ ಟ್ರಾಫಿಕ್ನವ್ರು ಇರ್ಬೋದು, ಅಲ್ಲಿ ಇಂದ್ರೇಶ್ ಹೆಸರು ಬರೆದು ಫೋನ್ ನಂಬರ್ ಹಾಕಿದ್ದಾರೆ. ಮಿಸ್ ಆಗಿದೆ. ಆಮೇಲೆ ಇನ್ನೊಂದು ಏನಪ್ಪ, ಅದು ತಪ್ಪಾಗಿರೋದು. ನಾನು ಇದನ್ನ 3 ದಿನದಿಂದ ಭಾರಿ ತಲೆಗೆಸ್ಕೊಂಡು ಅವ್ರ ಹತ್ರ ಕೇಳಿ ನನ್ನ ಫೋನ್ ನಂಬರ್ ಇದೆ ಇಲ್ಲ ಅಂತಲ್ಲ, ನನ್ನ ಫೋನ್ ನಂಬರ್ ಇದೆ, ಪರ್ಟಿಕಲ್ ನಂಬರ್ 994563 ಅಂತ ಏನ್ ನಂಬರ್ ಅದು ಕರೆಕ್ಟ್ ಆಗಿದೆ. ಇದ್ರಲ್ಲೇನು ನಾನೇನು ಇದು ಮಾಡ್ತಾ ಇಲ್ಲ. ಆ ಫೋನ್ ನಂಬರ್ ಕರೆಕ್ಟ್ ಆಗಿಲ್ಲ ಅಂತ ಅಥವಾ ಫೋನ್ ನಂಬರ್ ಹಾಕಿಲ್ಲ ಅಂತ ಹೇಳ್ತಾ ಇದ್ರು. ನನಗೆ ನೆನಪಿದೆ, ಯಾಕಂದ್ರೆ ನನಗೆ ಅವತ್ತಿನ ದಿನ ಇವತ್ತು ಗಂಟನೂ ಮರೆಯಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅಲ್ಲಿ ನಾನು ಹೇಳ್ಬಿಟ್ರೆ ಅವ್ರ ಪ್ರಶಸ್ತಿ ಯಾರು ಕೊಡೋದಿಲ್ಲ. ಅವರು ಅದನ್ನ ಏನಾಗಿದೆ ಏನು ಅಂತ ಎಲ್ಲ ಕೂಲಂಕುಷವಾಗಿ ಅವ್ರನ್ನೇ ಕೇಳಿದ್ರೆ ಗೊತ್ತಾಗುತ್ತೆ. ಗೊತ್ತಾಯ್ತು, ನಿಮ್ ಪಾಯಿಂಟ್ ಗೊತ್ತಾಯ್ತು. ರಕ್ಷಿತಾ, ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಇಂಥ ಸಂದರ್ಭದಲ್ಲಿ ಇಬ್ಬರು ಸಹಾಯದಿಂದಲೇ ನೀವೀಗ ಸುರಕ್ಷಿತವಾಗಿದ್ದೀರಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಇಬ್ಬರಿಗೂ ನೀವು ಗ್ರೇಟ್ಫುಲ್ ಆಗಿರ್ಲೇಬೇಕು, ಖಂಡಿತವಾಗಿಯೂ. ಆದ್ರೆ ಈ ಸಂದರ್ಭದಲ್ಲಿ ಈ ಒಂದು ಪ್ರಶಸ್ತಿಯ ವಿಚಾರದಲ್ಲಿ ಇರ್ಬೋದು ಅಥವಾ ಈಗ ನೆರವಿನ ವಿಚಾರದಲ್ಲಿ ಇರ್ಬೋದು, ಅವರಿಗೆ ಒಂದು ಸ್ವಲ್ಪ ಬೇಸರವಾಗಿದೆ, ಇವ್ರಿಗೂ ಬೇಸರವಾಗಿದೆ, ಚಾಲಕರಿಗೂ ಕೂಡ. ಈಗ ನೀವೇನ್ ಹೇಳ್ತೀರಿ? ಇದಕ್ಕೆ ಏನ್ ಸೊಲ್ಯೂಷನ್ ಅಂತ ಅನ್ಸುತ್ತೆ ತಮ್ಮ ಪ್ರಕಾರ? ಹಿಂಗೆ ಇನ್ ದ ಮಿಡಲ್ ಏನು ಹೇಳಕ್ ಆಗ್ತಾ ಇಲ್ಲ. ಇವಾಗ ನಾನು ಹೇಳ್ದಂಗೆನೆ ಇವ್ರು ಎತ್ತಿಲ್ಲ ಅಂದಿದ್ರೆ ಇವ್ರು ಹಾಸ್ಪಿಟ್ಲ್ ಕರ್ಕೊಂಡು ಆಗ್ತಾ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಅದೇ ಇಬ್ರಿಗೂ ಸಲ್ಬೇಕು ಅನ್ಸುತ್ತೆ. ಇವ್ರಿಗೆ ಅಥವಾ ಇವ್ರಿಗೆ ಯು ಕಾಂಟ್ ಡಿಫ್ರೆನ್ಶಿಯೇಟ್ ಮಾಡಕ್ ಆಗಲ್ಲ. ಓಕೆ, ಇಂದ್ರೇಶ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಈ ಒಂದು ಗೊಂದಲಕ್ಕೆ ಏನ್ ಪರಿಹಾರ? ನೀವೇ ಸೂಚಿಸ್ಬಿಡಿ. ಆಗಿದ್ರೆ ಸೇರ್ಕೊಂಡು ಕೆಲಸ ಮಾಡಿದ್ದೀರಿ. ನಾವು ತಗೊಂಡೋಗಿ ಹಾಸ್ಪಿಟ್ಲಿಗೆ ಸೇರ್ಸಿದ ನಾನು ಮಾನವೀಯತೆಯಿಂದ ಮಾಡಿದ್ದೀನಿ ಮೇಡಮ್. ಹೊತ್ತು ಮೊದ್ಲೇ ನನಗೆ ಪ್ರಶಸ್ತಿ ಬರ್ತದೆ ಅದು ಬರ್ತದೆ ಅಂತ ನನಗೆ ಗೊತ್ತಿಲ್ಲ. ಯಾರು ಮೊದ್ಲೇ ಇಂಥ ಕೇಸ್ಗಿಂತ ಪ್ರಶಸ್ತಿ ಇದೆ ಅಂತ ಯಾರು ನಮೂದನೆ ಮಾಡ್ತಾರ? ಮಾಡಲ್ಲ. ನನಗೆ ಕೊಟ್ಟಿದ್ರು, ಪ್ರಶಸ್ತಿ ಕೊಟ್ಟರು, ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಬನ್ನಿ ಸಾರ್ ಅಂತಾನು ಹೇಳಿದೆ, ಬರ್ತೀನಿ ಅಂದ್ರು. ಅಲ್ಲಿ ಹೋದ ತಕ್ಷಣ ಡಾಕ್ಟರ್ ಘಟನೆ ಆಗ ಹೋಗಿದೆ. ಈಗ ಇಬ್ಬರು ಸಹಾಯದಿಂದಲೇ ಒಂದ್ ನಿಮಿಷ ಸರ್, ನನಗೆ ಮೇಡಮ್ ನೀವು ಯಾರಿಗಾರು ಪ್ರಶಸ್ತಿ ಕೊಟ್ಕೊಳ್ಳಿ, ಇಂಟರ್ನ್ಯಾಷನಲ್ ಅವಾರ್ಡ್ ಬರ್ಲಿ, ಇಂಟರ್ನ್ಯಾಷನಲ್ ಅವಾರ್ಡ್ ನನಗೆ ಸಿಗ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ನನಗೂ ಹೇಳ್ತಾ ಇಲ್ಲ ನಾನು ಯಾವ ಪತ್ರಿಕೆಗೂ ನನಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಬೇಕು ಅದು ಬೇಕು ಅಂತ ಹೇಳ, ಮಾನವೀಯತೆ ಮಾಡಿದ್ದೀನಿ. ಬಟ್ ನಾನು ಈಗಲೂ ಹೇಳ್ತಾ ಇದ್ದೀನಿ, ನನ್ಗೆಲ್ಲ ಕಳಂಕ, ಆಟೋ ಡ್ರೈವರ್ಗೆಲ್ಲ ಕಳಂಕ. ಇವರು ನನಗೆ ಕೊಡದೇ ಇರೋ ದುಡ್ಡ ನಾನು ಪ್ರಶಸ್ತಿ ತಗೊಂಡ ಮೇಲೆ 100 ರೂಪಾಯಿ ಕೊಟ್ಟೆ ಅಂತ ಇವ್ರು ಹೇಳ್ತಾರೆ ಅಂದ್ಮೇಲೆ ನಮ್ಮ ಮೇಲೆ ಇರೋ ದ್ವೇಷ ಏನು ಇವ್ರಿಗೆ? ನಾನು ಹೋಗ್ಲಿ ಈ ವ್ಯಕ್ತಿನ ನಾನು ನೋಡಿದೇನಾ? ನಾನು ನೋಡಿಲ್ಲ. ಅಷ್ಟೊಂದು ಜನದಲ್ಲಿ ಮೇಡಮ್ ಒಂದಿಲ್ಲ, ಅಷ್ಟೊಂದು ಜನದಲ್ಲಿ ಇವರೇ ನನ್ನ ಫ್ರೆಂಡ್ ಶಿವಮೂರ್ತಿ, ನನ್ನ ಫ್ರೆಂಡ್ ಆಗಿದ್ರೆ ನಾನು ಗುರ್ತಿ ಹಿಡಿತಾ ಇದ್ದೆ, ಇವ್ರು ಗುರ್ತಿಲ್ಲ. ಓಕೆ, ನಿಮಗೆ ಗುರ್ತು ಹಿಡಿಯಕ್ಕೆ ಸಾಧ್ಯ ಆಗಿಲ್ಲ, ಹಾಗಾಗಿ ಹೇಳಿಲ್ಲ ಅಂತ ಹೇಳ್ತೀರಿ. ಅವ್ರ ಪ್ರಸ್ತಾಪ ಕೂಡ ಮಾಡೋ ಗೋಜಿಗೆ ಹೋಗ್ಲಿಲ್ಲ. ಪ್ರಶಸ್ತಿ ಕೊಟ್ಟ ಮೇಲೆ 100 ರೂಪಾಯಿ ಕೊಟ್ಟೆ, ಅವರು 100 ರೂಪಾಯಿ ಕೊಡ್ಲೇ ಇಲ್ಲ, ಬರ್ಲಿಲ್ಲ. ಒಂದ್ ನಿಮಿಷ, ಇಲ್ಲಿ ನೆರವು ನೀಡಿಲ್ಲ ಅಂತ ಅನ್ನೋದು ಪ್ರಶ್ನೆ ಇಲ್ಲ, ಆದ್ರೆ 100 ರೂಪಾಯಿ ಕೇಳಿದ್ರಿಂದ ಅನ್ನೋದು ಅವ್ರಿಗೆ ಬಹಳ ನೋವಾಗ್ಬಿಟ್ಟಿದೆ. ಖಂಡಿತ 100 ರೂಪಾಯಿ ಅಲ್ಲ, ಅವರು ಹೇಳ್ಬೋದಾಗಿತ್ತಲ್ಲ. ಇನ್ನೊಬ್ಬ ವ್ಯಕ್ತಿ ಇದ್ರು, ಸೊ ಅವರು ಬಂದಿದ್ರು ಅಂತ ಹೇಳ್ಬಿಟ್ಟೆ. ಮೂಲ ಕಾರಣ ನಾನೇ ತಾನೆ ಇದಕ್ಕೆ. ಇವರಿಬ್ಬರನ್ನ ಕರ್ಕೊಂಡೋಗಿ ಮೂಲ ಕಾರಣ ನನಗೆ ಏನ್ ಪರಿಹಾರ ಆಗುವುದು? ಮಾನವೀಯತೆ ಬರ್ತದೆ ತಿಳ್ಕೊಳ್ಳಿ. ಇವ್ರಿಗೆ ಇಷ್ಟು ಇರ್ಬೋದು, ನನ್ಗೂ ಫೋಟೋ ಪೇಪರ್ ಬರ್ತಿದೆ ಅಂತ. ಇನ್ನೊಬ್ರು ನನ್ ಪಕ್ಕ ಒಬ್ರು ಫೋಟೋ ಹಾಕಿದ್ದಾರೆ, ಕೋದಂಡರಾಮ್ಪುರದವ್ರೆ. ಅವ್ರು ಏನು ಫೋಟೋ ಹಾಕಿದಾರೆ ಗೊತ್ತೇ? ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ರು ಅಂತ. ಓಕೆ 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 ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಕೊನೆಯದಾಗಿ ಪ್ರಶಸ್ತಿ ವಿಚಾರ ಅಥವಾ ನೆರವು ನೀಡಿದ್ರ ಬಗ್ಗೆ ಸ್ವಲ್ಪ ಗೊಂದಲ ಇರುವಂತದ್ದು. ನಾನು ಕೊಟ್ಟೆ ನೆರವು ನೀಡಿದೆ ಅಂತ ನೀವು ಹೇಳ್ತಾ ಇದ್ರಿ, ಅವರು ಇಬ್ರು ಕೊಟ್ಟಿದ್ದಾರೆ ಅಂತ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಒಂದು ಗೊಂದಲಕ್ಕೆ ಏನ್ ಪರಿಹಾರ ನಿಮ್ ಪ್ರಕಾರ? ಏನ್ ಮಾಡ್ಬೇಕಾಗಿದೆ ಈಗ? ಗೊಂದಲಕ್ಕೆ ನಾನು ಗೊಂದಲ ಏನ್ ಮಾಡಕ್ಕಿಲ್ಲ. ರಕ್ಷಿತಾ ಮತ್ತೆ ಲೀಶಾ ಇದ್ದಾರೆ, ಓಕೆ. ಲೀಶಾ, ರಕ್ಷಿತಾ ಅವರ ಹೇಳಿದ್ರು, ಈಗ ನೀವು ಹೇಳಿ, ನಿಮ್ ಪ್ರಕಾರ ಈ ಒಂದು ಗೊಂದಲಕ್ಕೆ ಏನ್ ಪರಿಹಾರ?
ಅಂದ್ರೆ ಶಿವಮೂರ್ತಿ ಅಂಕಲ್ ಇಲ್ದೇ ಇದ್ರೆ ಆಟೋ ಅವ್ರು ಬರ್ತಾ ಇಲ್ಲ, ಅವರೇ ಮೇನ್ ಕಾರಣ ನಮ್ಮನ್ನ ಅಲ್ಲಿ ಬಂದು ಎತ್ತಿ ಆಟೋ ಅವ್ರು ಬಂದು ಎತ್ತಾಕಿದ್ದು. ಫಸ್ಟ್ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ಬೇಕು, ನೆಕ್ಸ್ಟ್ ಆಟೋ ಅವ್ರು ಬಂದು ಆಟೋ ಇಬ್ರು ಇಲ್ದೇ ಇದ್ರೆ ನಾವ್ ಇರ್ತಾ ಇರ್ಲಿಲ್ಲ, ಒಬ್ರಿದ್ದು ನಾವ್ ಇರ್ತಾ ಇರ್ಲಿಲ್ಲ. ಸೊ ಇಬ್ರು ಇಂಪಾರ್ಟೆಂಟ್. ನಮ್ ಮುಂದೆ ಅಂತೂ ಅವ್ರು ದುಡ್ಡು ತಗೊಳ್ಳಿಲ್ಲ ಆಟೋ ಅಂಕಲ್, ನಮ್ಮನ್ನ ಎತ್ತಕ್ಕಿಂತ ಮುಂಚೆ ಇಲ್ಲ ಎತ್ತಾದ್ಮೇಲೆ ತಗೊಂಡು ಅದು ನಮಗ್ ಗೊತ್ತಿಲ್ಲ. ಸೊ ಅದು ಅವ್ರಿಗೆ ಬಿಟ್ಟಿರೋದು. ಓಕೆ, ಐವರು ಗಣ್ಯರಿಗೂ ಧನ್ಯವಾದಗಳು. ನಿಜಕ್ಕೂ ನಿಮ್ಮಿಬ್ಬರ ಸಹಾಯದಿಂದಲೇ ನೆರವಿನಿಂದಲೇ ಈ ಇಬ್ಬರು ಬಾಲಕಿಯರು ಇವತ್ತು ಸುರಕ್ಷಿತವಾಗಿದ್ದಾರೆ. ಹಾಗಾಗಿ ಇಬ್ರು ಬಾಲಕಿಯರು ನಿಮ್ಗೆ ಗ್ರೇಟ್ಫುಲ್ ಆಗಿರ್ತಾರೆ. ಮಾನವೀಯತೆ ಇಬ್ರು ಮೆರೆದಿದ್ದೀರಾ. ನಿಜಕ್ಕೂ ವೀಕ್ಷಕರೇ, ಮಾನವೀಯತೆ ಇವರಿಬ್ರು ಮೆರೆದಿದ್ದಾರೆ, ಅದರಲ್ಲಿ ನೋ ಡೌಟ್. ಆದ್ರೆ ಈ ಪ್ರಶಸ್ತಿಯೇ ಇಲ್ಲಿ ಪಚೀತಿಯನ್ನ ತಂದೊಡ್ಡಿರುವಂತದ್ದು. ರಾಷ್ಟ್ರ ಪ್ರಶಸ್ತಿಗೆ ಶಿಫಾರಸನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆಯಂತೆ. ಆದರೆ ಇಬ್ಬರೂ ನೆರವು ನೀಡಿದ್ದಾರೆ. ಒಬ್ಬರಿಗೆ ಕೊಟ್ಟು ಒಬ್ಬರಿಗೆ ಬಿಟ್ಟರೆ ಅದು ಅನ್ಯಾಯವಾದಂತೆ. ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕಾಗಿದೆ. ಸರ್ಕಾರ ಇದರ ಬಗ್ಗೆ ಸೂಕ್ತವಾದಂತಹ ನಿರ್ಣಯವನ್ನ ಕೈಗೊಳ್ಳಬೇಕಾಗಿದೆ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.